ಮತ್ತೆ ಮುನ್ನೆಲೆಗೆ ಬಂದಂತಹ ಸಿಎಂ ಕೂಗು ಸಚಿವ ಎಚ್.ಕೆ. ಪಾಟೀಲ್ ಪರ ಸ್ವಾಮೀಜಿ ಅವರು ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಸಚಿವರು ಅವ್ರ ಪರ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಯೋಗ ಕೂಡಿ ಬರಲಿ ಅಂತ ಹೇಳಿದ್ದಾರೆ ಅವರು. ಗದಗದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಎಚ್.ಕೆ. ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಆಗುವ ಸಮಯ ಕೂಡಿ ಬರಲಿ ಅಂತ ಹೇಳಿದ್ದಾರೆ. ಸೊ ಸ್ವಾಗತ ಕೋರುವ ಸಂದರ್ಭದಲ್ಲಿ ಸಿಎಂ ಯೋಗ ಇತ್ತು ಅಂತಲೂ ಕೂಡ ಶ್ರೀಗಳು ಹೇಳಿದ್ದಾರೆ. ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಯಿಬಿಡ್ತಾರೆ. ಎಸ್.ಎಂ. ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿ ಒಂದಿಷ್ಟು ಯೋಗ ತಡವಾಗಿ ಬರಬಹುದಂತಹ ಅಪೇಕ್ಷೆಯನ್ನ ಎಚ್.ಕೆ. ಪಾಟೀಲ್ ಅವರೇ ಜೊತೆಗಿಟ್ಟುಕೊಂಡಿದ್ದ ಎಚ್.ಕೆ. ಪಾಟೀಲ್ ಅವರೇ ಡಿ.ಆರ್. ಪಾಟೀಲ್ ಅವರೇ ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಯಿಬಿಡ್ತಾರೆ. ಎಸ್.ಎಂ. ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿ ಒಂದಿಷ್ಟು ಯೋಗ ತಡವಾಗಿ ಬರಬಹುದಂತಹ ಅಪೇಕ್ಷೆಯನ್ನ ಎಚ್.ಕೆ. ಪಾಟೀಲ್ ಅವರೇ ಜೊತೆಗಿಟ್ಟುಕೊಂಡಿದ್ದ ಎಚ್.ಕೆ. ಪಾಟೀಲ್ ಅವರೇ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪತಾರ್, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರು ಹೇಳಿದ್ದು? ಈ ಕ್ಷಣಕ್ಕೆ ಅಂತ ಯಾರೂ ಬಯಸೋದಿಲ್ಲ, ಆದರೆ ಸಮಯ ಕೂಡಿ ಬರಲಿ ಅಂತಂದರೆ ಎಚ್.ಕೆ. ಪಾಟೀಲ್ ಅವರು ಕೂಡ ಸಿ ಎಂ ರೇಸ್ನಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದರೆ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿ ಎಂ ಬಗ್ಗೆನೇ ತುಂಬ ಹೆಚ್ಚು ಚರ್ಚೆ ಆಗ್ತಾ ಇರೋದು. ಈ ಸಂದರ್ಭದಲ್ಲಿ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆ ಕೊಡೋದ್ರ ಹಿಂದಿರುವಂಥ ಉದ್ದೇಶ ಆದರೂ ಏನು? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ಇವಾಗ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಜನರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಇವಾಗ ಏನು ಎಚ್.ಕೆ. ಪಾಟೀಲರು ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ ಎನ್ನುವ ಅರ್ಥದಲ್ಲಿ ಸ್ವಾಮೀಜಿ ಅವರು ಹೇಳಿಕೆ ಕೊಟ್ಟಿದ್ದು ಸಾಕಷ್ಟು ರಾಜಕೀಯವಾಗಿ ಸಂಚಲನಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗದಗ ನಗರದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಈ ಒಂದು ಮಾತನ್ನು ಹೇಳ್ತಾರೆ. ಇವರು ಚಿತ್ರದುರ್ಗದ ಭೂವಿ ಗುರು ಪೀಠ ಸಂಸ್ಥಾನ ಮಠದ ಸ್ವಾಮೀಜಿಗಳು. ಇವರು ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತೆ ಎಚ್.ಕೆ. ಪಾಟೀಲರು ಕೂಡ ಆಗಮಿಸ್ತಿರ್ತಾರೆ. ಆ ಸಮಯದ ಅಧ್ಯಕ್ಷೀಯ ಭಾಷಣ ಮಾಡುವ ಸಮಯದಲ್ಲಿ ಈ ಹಿಂದೆನೂ ಕೂಡ ಎಚ್.ಕೆ. ಪಾಟೀಲ್ ಅವರು ಸಿಎಂ ಆಗಬೇಕಾಗಿತ್ತು ಎನ್ನುವ ಮಾತನ್ನು ಕೂಡ ಆಡ್ತಾರೆ. ಯಾಕಂತಂದ್ರೆ ಅವಾಗ ಎಸ್.ಎಂ. ಕೃಷ್ಣ ಕಾಲದಲ್ಲಿ ಕೂಡ ಎಚ್.ಕೆ. ಪಾಟೀಲ್ ಅವರ ಹೆಸರು ಕೇಳಿ ಬಂದಿತ್ತು, ಆದರೆ ಅವಾಗ ಅವರಿಗೆ ಆಗಿರಲಿಲ್ಲ. ಆದರೆ ತಡವಾಗಿ ಆದರೂ ಎಚ್.ಕೆ. ಪಾಟೀಲ್ ಅವರು ಸಿಎಂ ಆಗ್ತಾರೆ ಅನ್ನುವ ಅರ್ಥದಲ್ಲಿ ಶ್ರೀಗಳು ಮಾತಾಡಿದ್ದಾರೆ. ಅವರಿಗೂ ಕೂಡ ಸಿಎಂ ಆಗುವ ಯೋಗ ಇದೆ ಅಂತ ಶ್ರೀಗಳು ಹೇಳಿರೋದ್ರಿಂದ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ರಾಜಕೀಯದಲ್ಲಿ ಕೂಡ ಇವಾಗ ಸಿಎಂ ರೇಸ್ನಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ಅದರಲ್ಲೂ ಎಚ್.ಕೆ. ಪಾಟೀಲ್ ಅವರು ಕೂಡ ಹಿರಿಯ ನಾಯಕರು. ಹೀಗಾಗಿ ಅವರು ಕೂಡ ಇವಾಗ ಸಿಎಂ ರೇಸ್ನಲ್ಲಿ ಇದ್ದಾರೋ ಅಥವಾ ಈ ರೀತಿ ಮಾತನ್ನು ಕೂಡ ಚರ್ಚೆಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ಮುನ್ನೆಲೆಗೆ ಬಂದಂತಹ ಸಿಎಂ ಕೂಗು ಸಚಿವ ಎಚ್.ಕೆ. ಪಾಟೀಲ್ ಪರ ಸ್ವಾಮೀಜಿ ಅವರು ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಸಚಿವರು ಅವ್ರ ಪರ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಯೋಗ ಕೂಡಿ ಬರಲಿ ಅಂತ ಹೇಳಿದ್ದಾರೆ ಅವರು. ಗದಗದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಎಚ್.ಕೆ. ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಆಗುವ ಸಮಯ ಕೂಡಿ ಬರಲಿ ಅಂತ ಹೇಳಿದ್ದಾರೆ. ಸೊ ಸ್ವಾಗತ ಕೋರುವ ಸಂದರ್ಭದಲ್ಲಿ ಸಿಎಂ ಯೋಗ ಇತ್ತು ಅಂತಲೂ ಕೂಡ ಶ್ರೀಗಳು ಹೇಳಿದ್ದಾರೆ. ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಯಿಬಿಡ್ತಾರೆ. ಎಸ್.ಎಂ. ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿ ಒಂದಿಷ್ಟು ಯೋಗ ತಡವಾಗಿ ಬರಬಹುದಂತಹ ಅಪೇಕ್ಷೆಯನ್ನ ಎಚ್.ಕೆ. ಪಾಟೀಲ್ ಅವರೇ
ಜೊತೆಗೆ ಇಟ್ಕೊಂಡಿದ್ದ ಕೆ ಪಾಟೀಲ್ ಅವರಲ್ಲಿ, ಡಿ.ಆರ್. ಪಾಟೀಲ್ ಅವರಲ್ಲಿ ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಯಿಬಿಡ್ತಾರೆ. ಎಸ್.ಎಂ. ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿಗಳು ಒಂದಿಷ್ಟು ಯೋಗ ತಡವಾಗಿ ಬರಬಹುದೆಂತಹ ಅಪೇಕ್ಷೆಯನ್ನ ಕೆ ಪಾಟೀಲ್ ಅವರಲ್ಲಿ, ಜೊತೆಗೆ ಇಟ್ಕೊಂಡಿದ್ದ ಕೆ ಪಾಟೀಲ್ ಅವರಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪತಾರ್, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರು ಹೇಳಿದ್ದು? ಈ ಕ್ಷಣಕ್ಕೆ ಅಂತ ಯಾರೂ ಬಯಸೋದಿಲ್ಲ, ಆದರೆ ಸಮಯ ಕೂಡಿ ಬರಲಿ ಅಂತಂದರೆ ಎಚ್.ಕೆ. ಪಾಟೀಲ್ ಅವರು ಕೂಡ ಸಿ ಎಂ ರೇಸ್ನಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದರೆ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿ ಎಂ ಬಗ್ಗೆನೇ ತುಂಬ ಹೆಚ್ಚು ಚರ್ಚೆ ಆಗ್ತಾ ಇರೋದು. ಈ ಸಂದರ್ಭದಲ್ಲಿ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆ ಕೊಡೋದ್ರ ಹಿಂದಿರುವಂಥ ಉದ್ದೇಶ ಆದರೂ ಏನು? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ಇವಾಗ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಜನರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಇವಾಗ ಏನು ಎಚ್.ಕೆ. ಪಾಟೀಲರು ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ ಎನ್ನುವ ಅರ್ಥದಲ್ಲಿ ಸ್ವಾಮೀಜಿ ಅವರು ಹೇಳಿಕೆ ಕೊಟ್ಟಿದ್ದು ಸಾಕಷ್ಟು ರಾಜಕೀಯವಾಗಿ ಸಂಚಲನಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಗದಗ ನಗರದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಈ ಒಂದು ಮಾತನ್ನು ಹೇಳ್ತಾರೆ. ಇವರು ಚಿತ್ರದುರ್ಗದ ಭೂವಿ ಗುರು ಪೀಠ ಸಂಸ್ಥಾನ ಮಠದ ಸ್ವಾಮೀಜಿಗಳು. ಇವರು ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತೆ ಎಚ್.ಕೆ. ಪಾಟೀಲರು ಕೂಡ ಆಗಮಿಸ್ತಿರ್ತಾರೆ. ಆ ಸಮಯದ ಅಧ್ಯಕ್ಷೀಯ ಭಾಷಣ ಮಾಡುವ ಸಮಯದಲ್ಲಿ ಈ ಹಿಂದೆನೂ ಕೂಡ ಎಚ್.ಕೆ. ಪಾಟೀಲ್ ಅವರು ಸಿಎಂ ಆಗಬೇಕಾಗಿತ್ತು ಎನ್ನುವ ಮಾತನ್ನು ಕೂಡ ಆಡ್ತಾರೆ. ಯಾಕಂತಂದ್ರೆ ಅವಾಗ ಎಸ್.ಎಂ. ಕೃಷ್ಣ ಕಾಲದಲ್ಲಿ ಕೂಡ ಎಚ್.ಕೆ. ಪಾಟೀಲ್ ಅವರ ಹೆಸರು ಕೇಳಿ ಬಂದಿತ್ತು, ಆದರೆ ಅವಾಗ ಅವರಿಗೆ ಆಗಿರಲಿಲ್ಲ. ಆದರೆ ತಡವಾಗಿ ಆದರೂ ಎಚ್.ಕೆ. ಪಾಟೀಲ್ ಅವರು ಸಿಎಂ ಆಗ್ತಾರೆ ಅನ್ನುವ ಅರ್ಥದಲ್ಲಿ ಶ್ರೀಗಳು ಮಾತಾಡಿದ್ದಾರೆ. ಅವರಿಗೂ ಕೂಡ ಸಿಎಂ ಆಗುವ ಯೋಗ ಇದೆ ಅಂತ ಶ್ರೀಗಳು ಹೇಳಿರೋದ್ರಿಂದ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ರಾಜಕೀಯದಲ್ಲಿ ಕೂಡ ಇವಾಗ ಸಿಎಂ ರೇಸ್ನಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ಅದರಲ್ಲೂ ಎಚ್.ಕೆ. ಪಾಟೀಲ್ ಅವರು ಕೂಡ ಹಿರಿಯ ನಾಯಕರು. ಹೀಗಾಗಿ ಅವರು ಕೂಡ ಇವಾಗ ಸಿಎಂ ರೇಸ್ನಲ್ಲಿ ಇದ್ದಾರೋ ಅಥವಾ ಈ ರೀತಿ ಮಾತನ್ನು ಕೂಡ ಚರ್ಚೆಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ ಮುನ್ನೆಲೆಗೆ ಬಂದಂತಹ ಸಿಎಂ ಕೂಗು. ಸಚಿವ ಎಚ್.ಕೆ. ಪಾಟೀಲ್ ಪರ ಸ್ವಾಮೀಜಿ ಒಬ್ಬರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಸಚಿವರು ಅವ್ರ ಪರ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಯೋಗ ಕೂಡಿ ಬರಲಿ ಅಂತ ಹೇಳಿದ್ದಾರೆ ಅವರು. ಗದಗದಲ್ಲಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಎಚ್.ಕೆ. ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಆಗುವ ಸಮಯ ಕೂಡಿ ಬರಲಿ ಅಂತ ಹೇಳಿದ್ದಾರೆ. ಸೊ ಸ್ವಾಗತ ಕೋರುವ ಸಂದರ್ಭದಲ್ಲಿ ಸಿಎಂ ಯೋಗ ಇತ್ತು ಅಂತಲೂ ಕೂಡ ಶ್ರೀಗಳು ಹೇಳಿದ್ದಾರೆ. ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಯಿಬಿಡ್ತಾರೆ. ಎಸ್.ಎಂ. ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿಗಳು ಒಂದಿಷ್ಟು ಯೋಗ ತಡವಾಗಿ ಬರಬಹುದೆಂತಹ ಅಪೇಕ್ಷೆಯನ್ನ ಕೆ ಪಾಟೀಲ್ ಅವರಲ್ಲಿ, ಜೊತೆಗೆ ಇಟ್ಕೊಂಡಿದ್ದ ಕೆ ಪಾಟೀಲ್ ಅವರಲ್ಲಿ, ಡಿ.ಆರ್. ಪಾಟೀಲ್ ಅವರಲ್ಲಿ ನಮ್ಮ ಜೊತೆಗೆ ಇಷ್ಟೊತ್ತಿಗೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿ ಸಾಯಿಬಿಡ್ತಾರೆ. ಎಸ್.ಎಂ. ಕೃಷ್ಣ ಸರ್ಕಾರ ಆದಮೇಲೆ ಮುಖ್ಯಮಂತ್ರಿಗಳು ಒಂದಿಷ್ಟು ಯೋಗ ತಡವಾಗಿ ಬರಬಹುದೆಂತಹ ಅಪೇಕ್ಷೆಯನ್ನ ಕೆ ಪಾಟೀಲ್ ಅವರಲ್ಲಿ, ಜೊತೆಗೆ ಇಟ್ಕೊಂಡಿದ್ದ ಕೆ ಪಾಟೀಲ್ ಅವರಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಪತಾರ್, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರು ಹೇಳಿದ್ದು? ಈ ಕ್ಷಣಕ್ಕೆ ಅಂತ ಯಾರೂ ಬಯಸೋದಿಲ್ಲ, ಆದರೆ ಸಮಯ ಕೂಡಿ ಬರಲಿ ಅಂತಂದರೆ ಎಚ್.ಕೆ. ಪಾಟೀಲ್ ಅವರು ಕೂಡ ಸಿ ಎಂ ರೇಸ್ನಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದರೆ ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿ ಎಂ ಬಗ್ಗೆನೇ ತುಂಬ ಹೆಚ್ಚು ಚರ್ಚೆ ಆಗ್ತಾ ಇರೋದು. ಈ ಸಂದರ್ಭದಲ್ಲಿ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆ ಕೊಡೋದ್ರ ಹಿಂದಿರುವಂಥ
ಉದ್ದೇಶ ಆದರೂ ಏನು? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ಇವಾಗ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಜನರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಇವಾಗ ಏನು ಎಚ್ ಕೆ ಪಾಟೀಲರು ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ ಎನ್ನುವ ಅರ್ಥದಲ್ಲಿ ಸ್ವಾಮೀಜಿಯವರು ಹೇಳಿಕೆ ಕೊಟ್ಟಿದ್ದು ಸಾಕಷ್ಟು ರಾಜಕೀಯವಾಗಿ ಸಂಚಲನಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಗದಗ ನಗರದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಈ ಒಂದು ಮಾತನ್ನು ಹೇಳ್ತಾರೆ. ಇವರು ಚಿತ್ರದುರ್ಗದ ಭೂವಿ ಗುರು ಪೀಠ ಸಂಸ್ಥಾನ ಮಠದ ಸ್ವಾಮೀಜಿಗಳು. ಇವರು ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತೆ ಎಚ್ ಕೆ ಪಾಟೀಲರು ಕೂಡ ಆಗಮಿಸ್ತಿರ್ತಾರೆ. ಆ ಸಮಯದ ಅಧ್ಯಕ್ಷೀಯ ಭಾಷಣ ಮಾಡುವ ಸಮಯದಲ್ಲಿ ಈ ಹಿಂದೆನೂ ಕೂಡ ಎಚ್ ಕೆ ಪಾಟೀಲ್ ಅವರು ಸಿಎಂ ಆಗಬೇಕಾಗಿತ್ತು ಎನ್ನುವ ಮಾತನ್ನು ಕೂಡ ಆಡ್ತಾರೆ. ಯಾಕಂತಂದ್ರೆ ಅವಾಗ ಎಸ್ ಎಂ ಕೃಷ್ಣ ಕಾಲದಲ್ಲಿ ಕೂಡ ಎಚ್ ಕೆ ಪಾಟೀಲ್ ಅವರ ಹೆಸರು ಕೇಳಿ ಬಂದಿತ್ತು. ಆದರೆ ಅವಾಗ ಅವರಿಗೆ ಆಗಿರಲಿಲ್ಲ. ಆದರೆ ತಡವಾಗಿ ಆದರೂ ಎಚ್ ಕೆ ಪಾಟೀಲ್ ಅವರು ಸಿಎಂ ಆಗ್ತಾರೆ ಅನ್ನುವ ಅರ್ಥದಲ್ಲಿ ಶ್ರೀಗಳು ಮಾತಾಡಿದ್ದಾರೆ. ಅವರಿಗೂ ಕೂಡ ಸಿಎಂ ಆಗುವ ಯೋಗ ಇದೆ ಅಂತ ಶ್ರೀಗಳು ಹೇಳಿರೋದ್ರಿಂದ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ರಾಜಕೀಯದಲ್ಲಿ ಕೂಡ ಇವಾಗ ಸಿಎಂ ರೇಸ್ನಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ಅದರಲ್ಲೂ ಎಚ್ ಕೆ ಪಾಟೀಲ್ ಅವರು ಕೂಡ ಹಿರಿಯ ನಾಯಕರು. ಹೀಗಾಗಿ ಅವರು ಕೂಡ ಇವಾಗ ಸಿಎಂ ರೇಸ್ನಲ್ಲಿ ಇದ್ದಾರೋ ಅಥವಾ ಈ ರೀತಿ ಮಾತನ್ನು ಕೂಡ ಚರ್ಚೆಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.